ಅಲ್ಲೋಡ್ ಅವಳು ಅಷ್ಟ್ ಚೆನ್ನಾಗಿ ಓಡೋದ್ಲು ಪಾಪ, ಅವಳಿಗೆ ಜೀವನದ ಮೇಲೆ ಭಯ ಐತೆ. ಆಂಟಿ ಗಾಡಿಗಳು ಈ ಕಡೆಯಿಂದ ಬರ್ತಾ ಇರ್ತವೆ, ಈ ಕಡೆ ನೋಡ್ಬೇಕಲ್ವಾ. ಶುಂಠಿ ಎತ್ಕೊಳಕ್ ಟ್ರೈ ಮಾಡೋಣ, ಏನಂತೀಯ? ಎತ್ಕೊಂಡ್ ನೋಡೋಣ, ಹಂಗೆ ಎತ್ಕೊಂಡ ಒಯ್ಬಿಡೋಣ. ಆ ಕಡೆ ಕಿಡ್ಕೊಳ್ಳು, ಆಡ್ರಿ, ಡ್ಯಾನ್ಸ್ ಆಡ್ರಿ. ಗೊತ್ತ ಅಲ್ಲೋಡ ಬಾಯ್ ಸುಮ್ನೆ ನಿಂತವ್ರೆ, ಗರ್ಲ್ಸ್ ಹಿಂದಗಡೆ ಆಡ್ತಾ ಇರೋದ. ನೋಡ್ರಿ, ಬಿಸ್ಲಿಗೆ ಈ ತರ ಕೊಡೆ ಹಿಡ್ಕೊಂಡು ಹೋಗ್ಬೇಕು. ನಾವ್ ಹಿಂಗ್ ಬೈಕಲ್ಲಿ ತಿರ್ಗಿ ಕಪ್ಪುಗಾಗ್ಬಿಡ್ತೀವಿ. ಓಕೆನಾ? ಅಲೋ, ಇಲ್ಲಿ ಕೆಳಗಡೆ ಜಿಪ್ಪಿಚ್ಕೊಂಡ್ಬಿಟ್ಟಿತಾ? ಚಂದ್ರಾಯಪಟ್ಟಣಕ್ಕೆ ಹೋದೆ ಬೆಸ್ಟ್ ಅಲ್ಲ, ಹಿಂಗ್ ಸ್ಟ್ರೈಟ್ ಒಟ್ನಲ್ಲಿ ನೀನ್ ಯಾವ ಕಟ್ಟಾಡಂಗಿಲ್ಲ, ಏನು ಇಲ್ಲ. ನಾನು ಅದಕ್ಕಿಂತ ಫಸ್ಟ್ ಫೋನ್ ಚಾರ್ಜ್ ಹಾಕತ್ತೀನಿ. ಫೋನ್ ಬಾ, ಪೆಟ್ರೋಲ್ 4 ಪಾಯಿಂಟ್ ಇದೆ, ಆಮೇಲೆ ನೋಡ್ಕೊಳ್ಳೋಣ. ಒಡ್ಕೋ ಗುರು ಟರ್ನು, ನೀನು ಟರ್ನ್ ಹೊಡಿಬೇಕು ಅಂತ ನಿಲ್ಸ್ಕೊಂಡೇ ಇದ್ರೆ ಗೋಗೆ. ನಾವ್ ಯಾಕೆ 390ಗೆ ಗ್ಯಾಸ್ ಹಾಕ್ಸ್ಕೊಂಡು ಹೋಗ್ಬಿಡ್ಬಾರ್ದು? ಒಳ್ಳೆ ಮೈಲೇಜ್ ಕೊಡ್ಬೋದು ಅನ್ಸುತ್ತೆ ಅವಾಗ. ನಿಮ್ಮ ಜನ್ಮಸ್ಥಳಕ್ಕೂ ನಮಸ್ಕಾರ. ಇವಾಗ 29 ಕೊಡ್ತೈತೆ. ನಾವಿವತ್ತು ಕುಶಾಲ್ ನಗರಕ್ಕೆ ಹೋಗ್ತಾ ಇದೀವಿ. ಸ್ಟ್ರೈಟ್ ಫ್ರಮ್ ಕುಣಿಗಲ್ಲಿಂದ ಕುಶಾಲ್ ನಗರ. K2K ಮಾಡ್ತಾ ಇದೆ. 3 ರೈಡ್ K2K ರೈಡ್ಗೆ ಹಿಂಗ್ ಹೋಯ್ತೀವಿ, ನೈಟ್ ಪೇಂಟ್ ಹಾಕೊಂಡಿ. ನಾವಿವತ್ತು ಕುಣಿಗಲ್ಲಿಂದ ಕುಶಾಲ್ ನಗರಕ್ಕೆ ಹೋಗ್ತಾ ಇದೀವಿ. ಏನಕ್ಕೆ ಅಂದ್ರೆ ಒಂದೇ ಒಂದು RC ಕಾರ್ಡ್ ನ ಈಸ್ಕೊಂಬರಕ್ಕೆ ಅಲ್ಲಿವರೆಗೂ ಹೋಗ್ತಾ ಇದೀವಿ ನಾವು. ಒನ್ ಆಫ್ ದಿ ಬಿಗ್ಗೆಸ್ಟ್ ರೈಡ್ ಅಂತಾನೆ ಹೇಳ್ಬೋದು ಇದನ್ನ ನಮ್ಗೆ ಇನ್ ರೀಸೆಂಟ್ ಟೈಮ್ಸ್. ಏನಕ್ಕೆ ಅಂದ್ರೆ ನಾವೆಲ್ಲೂ ಹೋಗೇ ಇಲ್ಲ. ಸರಿ ಸುಮಾರು ಒಂದು 165 ಕಿಲೋಮೀಟರ್ ಇರ್ಬೋದು. ಒಂದ್ ಸೈಡ್ 165 ಕಿಲೋಮೀಟರ್ಸ್ ಐತೆ. ಡಬಲ್ ಸೈಡ್ ಅವಾಗ 330 ಆಗುತ್ತೆ. ಅವಾಗ 330 ಕಿಲೋಮೀಟರ್ಸ್ ಆನ್ ದಿಸ್ ಡ್ಯೂಕ್ 390. ಈಗ ಊಷ್ಟು ಹೋಯ್ತು. ಇದ್ರಲ್ಲಿ ಕೆಚ್ಚಾಡಂಗಿಲ್ಲ. ಇದನ್ನ ನಾವು ಫುಲ್ಲಿ ಮೈಲೇಜ್ ಹೊಡಿಬೇಕು ಇವತ್ತು. ಒಂಥರ ನೆಮ್ಮದಿಯಾಗಿ ರೈಡ್ ಮಾಡ್ಬೇಕು ಅಂತಾರೆ ಇದನ್ನ. ಪಗಳಪ್ಪ ಲೇ, ಇದು ಆಟೋ ಅದೇನಂತಾರ ಅದನ್ನ, ಅಪ್ಪೆ ಆಟೋ ಅಲ್ಲ ಇದು. ಆಡಿದು ಲೆಫ್ಟ್ ಇಂದ ನೋಡಿದ್ರೆ, ರೈಟ್ ಇಂದ ನೋಡಿದ್ರೆ ರಾಯಲ್ ಎನ್ಫೀಲ್ಡ್. ಬರೀ ರಾಯಲ್ ಆಡಿ ಬರೀ ರಾಯಲ್ ಹಾಕೊಂಬಿಟ್ಟು ಹಂಗೆ ಬಿಟ್ಬಿಟ್ಟವ್ರೆ. ಎನ್ಫೀಲ್ಡ್ ಇದ್ದಿದ್ರೇನೆ ಅದಕ್ಕೊಂದ್ ಮಜಾ. ಅವಾಗ ಆ GT ತಗೊಂಡಿರ ಕಿತ್ಕೊಡ್ಬೋದಿತ್ತ. ಆಯ್ತು. ಆಮೇಲೆ ಇದು ಧರ್ಮಸ್ಥಳಕ್ಕೆ ಭಕ್ತಾದಿಗಳು ಪಾದಯಾತ್ರೆ ಹೋಗುವ ಟೈಮ್ ಇದು. ಡಿಸೆಂಬರ್ ಜನವರಿಲಿ ಫುಲ್ ಎಲ್ಲರೂ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರು ಭಕ್ತಾದಿಗಳು. ಇವಾಗ ಫುಲ್ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಗೆ ಪಾದಯಾತ್ರೆ. ಇವರು ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಗುರು. ಇವರು ಪಾದಯಾತ್ರೆ ಹೋಗೋರು ಅಂದ್ರೆ ಇವ್ರಲ್ಲಿ ಜಾಗ ಕರೆಕ್ಟ್ ಆಗಿಲ್ಲ, ನಡೆಯಕ್ಕಾಗಲ್ಲ ಅಂತ ರೋಡ್ ಮೇಲೆ ಬಂದ್ರೆ ಇವ್ನು ಯಾವ ಹುಟ್ಟಿನ ಮಕ್ಳು ಕೆಚ್ಕೊಂಡು ಹೋಯ್ತಿರ್ತಾರೆ. ಯಾರ ಬೇರೆ ನಾವಲ್ಲ, ನಾವು ಕ್ಲೀನ್ ಆಗಿ ಹೋಯ್ತಿವಿ. ಎತ್ಕೊಳ್ಳು ಕಾಣಿಸ್ತದ ಅಣ್ಣ, ಕಾಣಿಸ್ತದಂತೆ. ಬೇಡ ಬಿಡ್ರಿ. ಅಲ್ಲಿ ಕರ್ಬೂಜ ಹೋದ್ರೇನು, ಇಲ್ಲಿ ಕಲ್ಲಂಗಡಿ ಹಣ್ಣು ಅವರು ಫುಲ್ಲಿ ಪ್ರೊಟೆಕ್ಷನ್ ಹಾಕ್ಬಿಟ್ಟವ್ರೆ. ಕಲ್ಲಂಗಡಿ ಹಣ್ಣು ಅಂದಿದ ತಕ್ಷಣ ಒಂದ್ ಕತೆ ನೆನ್ಪಾಯ್ತು. ಯಾರ್ದು ಹೇಳು? ಮಂಜು ವೇಟಿದು. ಏನಂತ ಗೊತ್ತಾ? ಚಿಕ್ಕ ಅಂದ್ರೆ ಒಂದ್ 4ನೇ ಕ್ಲಾಸ್ 5ನೇ ಕ್ಲಾಸು ಆ ತರ ಇದ್ದಾಗ ಮಂಜು ವೈಟಿ ಚಿಕ್ಕ ಹುಡುಗಾಗಿದ್ದಾಗ ಅವ್ರ ಮನೇಲಿ ಕಲ್ಲಂಗಡಿ ಹಣ್ಣು ತಗೊಂಬರೋರಂತೆ. ಒಂದ್ ಚೂರ್ ಕೊಡೋರಂತೆ ಎಲ್ಲಾರ್ಗು. ಇವ್ರಿಗೂ ಕೊಡೋರಂತೆ, ತಿನ್ನೋರಂತೆ. ಆದ್ರೆ ಇವರು ಒಂಚೂರು ಜಾಸ್ತಿನೇ ತಿನ್ಬಿಡೋರಂತೆ. ಆದ್ರೂ ಅವ್ರ ಮನೇಲಿ ಕೊಡ್ತಿರ್ಲಿವಂತೆ. ಏನ್ಕೆ ಅಂದ್ರೆ ಅವರು ಚೆನ್ನಾಗಿ ಕಲ್ಲಂಗಡಿ ಹಣ್ಣು ತಿನ್ಬಿಟ್ಟು ರಾತ್ರಿ ತುಚ್ಚ ಇಟ್ಕೊಂಡ್ಬಿಡೋರಂತೆ ಹಾಸಿಗೆ ಮೇಲೆ. ನನಗೊತ್ತು ಹೇಳ್ತವ್ರೆ, ಬ್ರೋ ನಾನು ಏನ್ ಮಾಡೋಣ ಬ್ರೋ, ಕಲ್ಲಂಗಡಿ ಹಣ್ಣು ತಿನ್ಬಿಡಿನಿ, ಹುಚ್ಚ ಹೊಯ್ಕೊಂಬಿಡಿ. ನನ್ಗೆ ಗೊತ್ತಾಯ್ತಿರಲಿಲ್ಲ, ಅದಕ್ಕೆ ತಿನ್ನ ಕೊಡ್ತಿರ್ಲಿಲ್ಲ ನೋಡಿ. ಇವಾಗ್ಲೂ ತಿಂತಾರೆ, ಆದ್ರೆ ಮನೇಲಿ ಹುಚ್ಚಯ್ಯಲ್ಲ, ಆಚೆ ಕಡೆ ಹೋಯ್ತಾರೆ ಕ್ಲೀನಾಗಿ. ಈ ಕಥೆಯಿಂದ ಏನ್ ಅರ್ಥ ಮಾಡ್ಕೋಬಹುದು ಅಂತಂದ್ರೆ, ನಾವು ಕಲ್ಲಂಗಡಿ ಹಣ್ಣು ತಿಂದ್ರೆ ನಮ್ ಬಾಡಿ ಫುಲ್ಲಿ ಹೈಡ್ರೇಟೆಡ್ ಆಗಿರುತ್ತೆ ಅಂತ ಅರ್ಥ ಮಾಡ್ಕೋಬಹುದು. ವಡಿ ಕೆಚ್ಚುಗುರು ಆರನ್ನು ಅಲ್ಲಿ ಒಳಗಡೆ ಪಾಪ ಅಲ್ಲಿ ಟೋಲ್ ಇದನ್ನ ಚೀಟಿ ಹರಿತಿರೋರು ತಿಗ ಉರ್ದ್ ಬಂದ್ ಗ್ಲಾಸ್ ಹೊಡೆದಾಕ್ಬಿಡ್ಬೇಕು ಒಂದು ವಡಿ. ಇನ್ನಾರನ್ನು ಇನ್ನೇನು ಬೆಳ್ಳೂರ್ ಕ್ರಾಸ್ ದಾಟ್ಬಿಡ್ತೀವಿ. ಈ ಬೆಳ್ಳೂರ್ ಕ್ರಾಸ್ ಇಂದ ರೈಟಿಗೆ ಹೋದ್ರೆ ಆದಿ ಚುಂಚನಗಿರಿ ಬೆಟ್ಟಕ್ಕೆ ಹೋಗ್ಬೋದು, ಲೆಫ್ಟ್ ಹೋದ್ರೆ ಮೈಸೂರ್ಗೆ ಹೋಗ್ಬೋದು. ನಾವ್ ಯಾವಾಗ್ಲೂ ಆಲ್ಮೋಸ್ಟ್ ಮೈಸೂರ್ಗೆ ಹೋಗಿರೋದು ಲೆಫ್ಟ್ಗೆ. ಇವತ್ತು ನಾವು ಸ್ಟ್ರೈಟ್ ಹೋಗ್ತಾ ಇದೀವಿ. ಯಾವ್ದು ಬುಲೆಟ್ ಅಲ್ಲ, ಅದು ಪಲ್ಸರ್. ಅಲ್ಲೆಲ್ಲ ಒಂದು ಸೆಂಟ್ರಲ್ ಒಂದು ಟೀ ಅಂಗಡಿ ಇತ್ತು, ಅಲ್ಲೇ ಹಾಕೊಂಡಿದ್ವು ಸರಿ. ಹಿಯರ್ ವಿ ಕಮ್. ಇಲ್ಲಿ ಒಂದು ಸ್ಟಾಪ್ ಹಾಕಿ ಮತ್ತೆ ಬಿಡುತ್ತೇವೆ. ಸ್ಟಾಪ್ ಈಸ್ ಮ್ಯಾಂಡೇಟರಿ. ಯಾಕೆ ಅಂದ್ರೆ ಇದು KTM ಡ್ಯೂಕ್ 390. ಇಲ್ಲಿ ಕೆಳಗಡೆ ಅವರು ನಮ್ಮ ಮಂಜು ವೇಟಿ ಹೇಳ್ದಂಗೆ ತಿಗೋ ಸುಟ್ಟೋಗಿ ದೋಸೆ ಆಗ್ಬಿಡುತ್ತೆ. ಟೈಮ್ ಈಸ್ 1:03 ಆಗ್ಬೇಕಿತ್ತು. ಹಂಗೆ ಇಳ್ಸಕ್ಕಾಗಲ್ಲ ಅನ್ಸದ್, ಹಿಂಗೆ ಹೋಗ್ಬೇಕು. ಅಲ್ಲಿ ಹೋಯ್ತವ್ರಲ್ಲ, ಅವ್ನು ಯಾರೋ ಪಾನಿಪುರಿ ಹಾಕಕ್ ಇಟ್ಕೊಂಡ್ರ ಅಲ್ಲಿ ಮುಂದಗಡೆ. ಹೆಂಗ್ ತುಂಬ್ಕೊಂಡಿದ್ರು ನೋಡ್ದ ಹುಡುಗಿರಲ್ಲಿ. ಇಲ್ಲ ಅಲ್ಲೋಡ್ ಅವಳು ಅಷ್ಟ್ ಚೆನ್ನಾಗಿ ಓಡೋದ್ಲು ಪಾಪ, ಅವಳಿಗೆ ಜೀವನದ ಮೇಲೆ ಭಯ ಐತೆ. ಇವಳಿಗೆ ಫುಲ್ ರ್ಯಾಂಪ್ ವಾಕ್ ಫೀಲಿಂಗ್ಸ್ ಫ್ಯಾಷನ್ ಶೋಲಿ. ಹೆಲೋ, ವಿ ಆರ್ ಬ್ಯಾಕ್. ವೆಲ್ಕಮ್ ಟು ಚನ್ನರಾಯಪಟ್ಟಣಕ್ಕೆ ಎಂಟ್ರಿ ಕೊಟ್ಟಿದೀವಿ. ಇನ್ನೇನು ಎಕ್ಸಿಟ್ ಆಗ್ಬಿಡ್ತೀವಿ ಚನ್ನರಾಯಪಟ್ಟಣದಿಂದ. ಆಂಟಿ ಗಾಡಿಗಳು ಈ ಕಡೆಯಿಂದ ಬರ್ತಾ ಇರ್ತವೆ, ಈ ಕಡೆ ನೋಡ್ಬೇಕಲ್ವಾ? ನೋಡಲ್ಲ ಅವರು. ತಾತ ಬೆಸ್ಟ್ ನೋಡ್ಬಿಟ್ಟು ದಾಟ್ತಾರೆ. ಚೇತು ವ್ಲಾಗ್ಸ್. ಹಲೋ, ಇದು ಅವರು ಡಿಜೆ ಆಕ್ಷನ್ 5 ತಗೊಂಡ್ರು. ಬೆಸ್ಟ್ ಬಿಡ್ರಿ. ಅಡ್ವೆಂಚರ್ ಅದು ಅಪ್ಲಿಕೇಶನ್ ಕೇಳ್ತಿದಾರೆ ಫೈಲ್ ಟ್ರಾನ್ಸ್ಫರ್ ಮಾಡೋದಿಕ್ಕೆ. ಯಾವ ಫೋನು ಇದು? ಯಾವ ಫೋನ್ ಅವ್ರದ್ದು? ಹೌದು, ರೆಡ್ಮಿ DJI ಮೀಮೋ ಅಂತ ಇರುತ್ತೆ ನೋಡ್ರಿ. DJI ಮೀಮೋನಾ? ಮೀಮೋ MIMO. ಸರಿ ಬ್ರೋ. ಕೇಳ್ತೀನಿ ಮತ್ತೆ. ಕೇಳ್ರಿ.
ಶ್ರೀನಿವಾಸಪುರ, ಹೊಳೆನರಸೀಪುರ, ಅರ್ಕಲ್ಗೂಡು. ಲೇ ಇವ್ನಿಗೆ ಇಷ್ಟ ಬೇಗ ಇನ್ನೊಂದು ಡೌಟ್ ಬಂದ್ಬಿಡ್ತಿಲ್ಲ. ಇನ್ನೊಂದು ಡೌಟ್ ಬಂದ್ರೆ ಮಾಡ್ತೀನಿ ಇಂದ ಇಷ್ಟ ಬೇಗ ಡೌಟ್ ಬಂದ್ಬಿಟ್ಟದೆ. ಇದೆ ಅಂಗಡಿ. ನಾವು ಲಾಂಗ್ ಬ್ಯಾಕ್ ಹೇಗೋ ಒಂದು 3-4 ವರ್ಷದಿಂದ ಏನೋ ಕುಶಾಲನಗರಕ್ಕೆ ಟ್ರಿಪ್ ಹೋಗಿದ್ವಿ. ಅವಾಗ್ಲೂ ಇದ್ದೇ ಜಾಗದಲ್ಲೇ ಬೈಕ್ ನ ಹಾಕಿ ಜ್ಯೂಸ್ ಕುಡ್ದಿದ್ವಿ. ಅವಾಗ ಆಶೀರ್ವಾದ. ಆದ್ರೂ ಇದು ಏನ್ರಿ ಸೀಟು ಇದು, ಅಯ್ಯೋ ಏನು ಹೊಡೆದ್ರಿ ಸರ್ ಗಾಡಿನ. ನಾನ್ ಸ್ಟಾಪ್ ಹೊಡೆದು ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಗಾಡಿ ಹಂಗೆ ಅಂತಿರ್ತದ ನಮಗೆ. ನಾವು ಹೊಳೆ ನರಸೀಪುರಕ್ಕೆ ಬಂದು ಇಲ್ಲಿ ಟ್ರೈನ್ ನ ಒಂದು ಗೇಟ್ಗೆ ಲಾಕ್ ಆಗಿದ್ದೀವಿ. ಅವ್ರು ಟ್ರೈನ್ ಅಲ್ಲಿ ಆ ಗೇಟ್ಗಿಂತ ಆ ಕಡೆ ಅಷ್ಟು ದೂರ ಅವ್ರೆ. ನಾವ್ ಯಾಕೆ ಇಷ್ಟ ಹತ್ರ ಬಂದಿದೀವಿ ಗೊತ್ತಾಯ್ತಿಲ್ವಲ್ಲ. ನಾವು ದೂರ ಹೋಗ್ಬಿಡೋಣ. ಅಲ್ಲಿ ಮುಂದೆ ಬಿಸ್ಲೈತೆ, ಅಲ್ಲಿ ನೆಳ್ಳೈತೆ ಅಂತ ಅಲ್ಲೇ ನಿಂತ್ಕೊಂಡಿರೋದವ್ರು. ನೆಕ ಹೊಡಿತೈತೆ ಯಾರನ್ನು. ಅಯ್ಯೋ ಅಲ್ಲ ಗುಡ್ಡೆ ತರಕಾರಿ. ಗುಡ್ಡೆ 20 ಈ ಕಡೆ ಅವರೆಕಾಯಿ ಕೆಜಿಗೆ 60. ಹೊಳೆ ನರಸೀಪುರ ಅಂತ ಅಂದಿದ್ಕೂನು ಒಂದ್ ಹೊಳೆ ನೋಡಪ್ಪ ಇವಾಗ. ಚೆನ್ನಾಗೈತೆ, ಒಳ್ಳೆ ನೀರ್ ಕಮ್ಮಿ ಐತೆ. ಏನಿದು ಶುಂಠಿ. ಒಂದ್ ಶುಂಠಿ ಎತ್ಕೊಳಕ್ ಟ್ರೈ ಮಾಡೋಣ, ಏನಂತೀಯ? ಎತ್ಕೊಂಡ್ ನೋಡೋಣ ಹಂಗೆ ಎತ್ಕೊಂಡ ಶಾಕ ಸ್ಟ್ಯಾಟಿಕ್ ಆಗೈತೆ ಹಂಗಾದ್ರೆ. ಇಲ್ಲಿ ಉಜ್ಜಾಡ್ ಹಿಂಗೆ ಸೀಟ್ ಮೇಲೆ. ಈ ಕಡೆ ಹೋದ್ ಕಷ್ಟ ಆಗುತ್ತೆ, ಗಾಡಿಗಳು ಬರ್ತಿರ್ತಾವಲ್ಲ. ಎತ್ಕೊಂಡ ಬಚ್ಚಿಕ್ಕೋ ಹೇಳ್ತೀನಿ, ಒಯ್ಬಿಡೋಣ. ಆ ಕಡೆ ಇಟ್ಕೊಳ್ಳೋ ಅಣ್ಣ. ಶುಂಠಿ ಎಷ್ಟ್ ಮಾಡ್ಬಿಟ್ಟು ಸೈಡ್ ಬಂದ್ರಿ. ನಾವು ಶುಂಠಿ ಎಷ್ಟ್ ಮಾಡ್ಕೊಂಡು ಹೋಯ್ತಾ ಇದೀವಿ ಇಲ್ಲಿ. ಅಣ್ಣ ಏನಣ್ಣ ಒಂದ್ 50 ರೂಪಾಯಿ ಅಲ್ಲ ಕೂಡ ಒಂದ್ 100 ರೂಪಾಯಿ ಶುಂಠಿನೇ ಎತ್ಕೊಂಡ್ಬಿಟ್ಟಿದೀವಿ. ಬ್ಯಾಗುಡಿ ಕಾಯ್ಕೊಂಡ್ರೆ ಹೊಳೆ ನರಸೀಪುರಕ್ಕೆ ಬಂದ್ ಏನ್ ತಗೊಂಡೋದ್ವಿ? ಶುಂಠಿ ತಗೊಂಡೋದ್ವಿ. ತಗೊಳಪ್ಪ, ಇನ್ನಲ್ಲಿ ಟ್ಯಾಕ್ಟರ್ ಸಿಕ್ಬಿಡೋಣ. ನಾವು ಆ ಟ್ಯಾಕ್ಟ್ರಿಂದ ಶುಂಠಿ ಎತ್ಕೊಂಡಿದ್ಕೂನು ನಾವೊಂದು ಆಶೀರ್ವಾದ ಮಾಡ್ದಂಗೆ ಇದು ಅವ್ರಿಗೆ. ಆ ಶುಂಠಿ ಒಳ್ಳೆ ಚೆನ್ನಾಗ್ ಅವ್ರಿಗೆ ಸೇಲ್ಸ್ ಆಗ್ಲಿ ಅಂತ ಬಯಸ್ತೀವಿ ನಾವು. 61 ಕಿಲೋಮೀಟರ್ಸ್, 61 ಕಿಲೋಮೀಟರ್. ಇವಾಗ ರೋಡ್ಸ್ ಆರ್ ಬಿಟ್ ಡಿಫ್ರೆಂಟ್ ಫ್ರಮ್ ವಾಟ್ ವಿ ಟ್ರಾವೆಲ್ಡ್ ಟಿಲ್ ನೌ. ಸ್ವಲ್ಪ ರೋಡ್ಗಳು ಸ್ವಲ್ಪ ಖರಾಬ್ ಆಗಿರುತ್ತೆ. ಫುಲ್ ಖರಾಬ್ ಆಗೆಲ್ಲ ಇರಲ್ಲ, ಸ್ವಲ್ಪ ಖರಾಬ್ ಆಗಿರುತ್ತೆ. ಇಲ್ಲೇನೋ ಪರವಾಗಿಲ್ಲಪ್ಪ, ಒಂದು ಸ್ವಲ್ಪ ದೂರ ಕಂಪ್ಗಳು ಸಿಗ್ತವೆ. ಹಾಸನದಲ್ಲಿ ಅದು ಬರೀ ಹಾಸನ ಅಲ್ಲ, ಹಂಸಾಸನ. ಅರ್ಥ ಆಯ್ತು ಅನ್ಸುತ್ತೆ ತಾತ. ಇಲ್ಲಿ ನಾವು ಹೋಯ್ತಾ ಇದ್ವಿ, ಟ್ಯಾಕ್ಟ್ರಿಲಿ ಲೋಡ್ ತಗೊಂಡಿದ್ರು, ಶುಂಠಿ ಬಿದೋಗ್ಬಿಡ್ತು. ಅದಕ್ಕೇನೆ ನಾವ್ ಇಟ್ಕೊಂಡು ಏನ್ ಮಾಡೋಣ? ಅದಕ್ಕೇನೆ ನಾವಿಬ್ರು ಆ ಶುಂಠಿ ಇಟ್ಕೊಂಡು ಏನ್ ಮಾಡ್ಲಿ ಅಂತ ಆ ತಾತನ್ಗೆ ಕೊಟ್ಟಿದೀವಿ ನಾವು ಶುಂಠಿನ. ಇಲ್ಲಿ ಈ ಶುಂಠಿ ಕೊಡೋಕೆ ಇದು ಪುಣ್ಯಾತ್ಮ ಅಂತ ಎಲ್ಲ ಆಡಕ್ಕಾಗಲ್ಲ. ನಾವು ಫಸ್ಟೇ ಕದ್ಬಿಟ್ಟು ಕೊಡ್ತಾ ಇರೋದು ಶುಂಠಿನ, ಅದಕ್ ಪುಣ್ಯಾತ್ಮ ಅಂತ ಆಡಕ್ಬಿಟ್ರೆ ಅಷ್ಟೇ. ಯಾರು ಒಳ್ಳೆ ಡೌ ಮಾಡ್ಬಿಟ್ಟಿದ್ದಲ್ವಾ ಅಲ್ಲಿ. ಅಂದ್ರೆ ನಾವು ಟೆಸ್ಟ್ ಮಾಡ್ತಿದ್ವಿ ನಮ್ಮ ಕದಿಯ ಸ್ಕಿಲ್ಸ್ ಇನ್ನ ಇದ್ಯಾ ಹೆಂಗೆ ಅಂತ. ಅಲ್ಲಿ ವರ್ಕ್ ಆಗ್ಬಿಡ್ತು. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನೀವ್ ಹಿಂಗ್ ಡ್ಯಾನ್ಸ್ ಆಡಿದ್ರೆ ಗಾಡಿನೇ ಅಲ್ಲಾಡೋಯ್ತದಲ್ರು. ಹಿಂಗ್ ಡ್ಯಾನ್ಸ್ ಆಡಿದ್ರೆ ಗಾಡಿನೇ ಅಲ್ಲಾಡೋಯ್ತೈತೆ. ಅದಕ್ಕೆ ಡ್ಯಾನ್ಸ್ ಆಡ್ತಾ ಇರೋದ. ಆಡ್ರಿ, ಡ್ಯಾನ್ಸ್ ಆಡ್ರಿ. ತಗೋ ಅಲ್ಲೋಡೋ ಬಾಯ್ ಸುಮ್ನೆ ನಿಂತವ್ರೆ, ಗರ್ಲ್ಸ್ ಹಿಂದಗಡೆ ಆಡ್ತಾ ಇರೋದ. ಫುಲ್ ಸೆಕ್ಯೂರಿಟಿ ಗಾರ್ಡ್ಸ್ ಇವಾಗ. ಸುಮ್ಕಿರಲ್ಲಿ ಎಲ್ಲಾ ಕಡೆ ಹಾಕ್ತೀನಿ ನೀವು ಡ್ಯಾನ್ಸ್ ಆಡಿದೆಲ್ಲ. ಫೇಮಸ್ ಆಯ್ತಾನಂತೆ ಅವನ್ ನೋಡ. ರಾಜ ಗಂಭೀರ್ಯ ಅಂತ ಇವಾಗ. ಬಾಯ್, ಟಾಟಾ ಮಾಡ್ರಿ. ಓಕೆ ಫ್ರೆಂಡ್, ಬಾಯ್. ಲೈಕ್ ಕೊಟ್ಟು ಒಂದು ಫಾಲೋ ಮಾಡಿ, ಶೇರ್ ಮಾಡ್ರ.